ಹಲೋ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ರೇ. ಯಾರದು? ಏನು ನಾನು ಗೊತ್ತಿಲ್ಲವೇ? ನೀವು ಅದು ಕೇಳಿದ್ದು ಗುಡ್ ಬೈ. ಏಕೆಂದರೆ ಎಷ್ಟೇ ಆದರೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್. ಅದೆಲ್ಲ ಇರ್ಲಿ, ನೀವು ಇಲ್ಲಿಗೆ ಬಂದ ಕೆಲಸ ಏನು ಮೊದಲೇ ಹೇಳಿ. ಸುಮ್ಮನೆ ತಲೆ ಎಲ್ಲ ಮಾತನಾಡಬೇಡಿ. ತಲೆ ಎಲ್ಲ ಮಾತನಾಡುವವನು ನಾನಲ್ಲ. ನಾನಿಲ್ಲಿಗೆ ಬಂದದ್ದು ನಿಮಗೊಂದು ವಿಷಯ ತಿಳಿಸಲು. ಏನದು? ನೋಡಿ ಇನ್ಸ್ಪೆಕ್ಟರ್, ನೀವು ಇಲ್ಲಿಗೆ ಹೊಸಬರು. ನನ್ನ ವಿಷಯ ನಿಮಗಿನ್ನೂ ಗೊತ್ತಿಲ್ಲ. ಹೊಸದಾಗಿ ಬಂದವರೆಲ್ಲ ಮೊದಲು ನನ್ನನ್ನು ಭೇಟಿಯಾಗಿ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದರು. ಅಂಥದ್ರಲ್ಲಿ ನೀವು ಬರಲೇ ಇಲ್ಲ. ಇರ್ಲಿ, ನೀವು ಬರ್ತಾ ಇದ್ರೆ ಏನಾಯ್ತು, ನಾನೇ ಬಂದು ಬಿಟ್ಟೆ. ಕಾರಣ? ಈ ನಮ್ಮ ತಾಲೂಕು ರಾಮರಾಜ್ಯ ಬಂದು ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಅಂಥದ್ರಲ್ಲಿ ಎಲ್ಲಿಂದಲೋ ಬಂದವರು ಗುಂಡಾಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರುತ್ತಾನೆ, ಮತ್ತೊಬ್ಬ ನೆಹರು ಅಂತ ಬರುತ್ತಾನೆ. ಸುಮ್ಮನೆ ಬೆದರಿಸಿ ನಮ್ಮಂತರ ಹಣವನ್ನು ಲಪಟಾಯಿಸ್ಕೊಂಡು ಹೋಗುತ್ತಾರೆ. ಎದುರಾದ್ರೆ ಚಾಕು ಚೂರಿಯಿಂದ ಇವರು ಕೊಲೆ ಮಾಡುತ್ತಾರೆ. ಯಾರಿಗೆ ಲಪಟಾಯಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡುವುದಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನಗೇಕೆ ಚಿಂತೆ? ನೀನ್ ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ರೈಟ್ ಹೇಳು. ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡಲಿಕ್ಕೆ ನೀನೇನು ನನ್ನ ಸ್ನೇಹಿತನೋ, ಇಲ್ಲ ನನ್ನ ಸಂಬಂಧಿಕನೋ, ಇಲ್ಲ ನನ್ನ ಅತಿಥಿನೋ? ಹೋಗು. ಏನಂದೇ? ಈ ಪ್ರಖ್ಯಾತನ ಕೆಣಕಬೇಡ. ಕೆಣಕಿದವರು ಈ ಊರಲ್ಲಿ ಕಾಲೂರಿ ನಿಂತಿಲ್ಲ. ಇದನ್ನೇನು ಸ್ಟೇಷನ್ ಅಂತ ತಿಳಿದಿರ್ವಿಯಾ? ತಾಳ್ಮೆಯಿಂದ ತಿಳಿಸಿದ್ರೆ ತಲೆ ಎಲ್ಲ ಮಾತನಾಡ್ತೀಯ. ಏನು, ನಿನ್ನೆ ಕೆಣಕಿದವರನ್ನು ಈ ಊರಲ್ಲಿ ಕಾಲೂರಿ ನಿಂತಿಲ್ಲ. ಅದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರನ್ನು ಕೆಣಕಿದವರನ್ನು ಕಾಲು ತೆಗೆದೇ ಬಿಟ್ಟಿಲ್ಲ. ನನಗೆ ಸವಾಲ್ ಹಾಕ್ತೀಯಾ? ಸವಾಲ್ ಅಷ್ಟೇ ಅಲ್ಲ ಪ್ರಖ್ಯಾತ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮಂತವ್ರು ನಾನೆಂದು ಸುಮ್ಮನೆ ಬಿಡಲ್ಲ. ನೋಡಿ ಇನ್ಸ್ಪೆಕ್ಟರ್, ಯಾವುದೇ ಆಫೀಸರ್ ಆದ್ರೂ ಹೊಸದಾಗಿ ಬಂದಾಗ ಮೊದಲು ಮಾತನಾಡುವ ಮಾತೇ ಇದು. ಅನಂತರ ನಮ್ಮಂತವರ ಲಂಚವೆಂಬ ಮಂತ್ರವನ್ನೇರಿ ಅನ್ಯಾಯವೆಂಬ ಆಟವನ್ನೇರಿ ಆಟವಾಡಲು ಕಾರಣರಾಗುತ್ತಾರೆ ನಿಮ್ಮಂತ ಅಧಿಕಾರಿಗಳು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಪ್ರಖ್ಯಾತ್. ಲಂಚಕ್ಕಾಗಿ ನಿಮ್ಮಂತ ನಾಯಿಗಳಿಗೆ ಕೈ ಚಾಚಿ ನೀವು ಹೇಳಿದಂತೆ ತೆಲ್ಲೆಲ್ಲಾಡಿಸುವಷ್ಟು ಮೂರ್ಖ ನಾನಲ್ಲ ಪ್ರಖ್ಯಾತ್. ನಿಮ್ಮಂತ ಕರ್ಮದ ಕುನ್ನಿಗಳ ಕೈಗೆ ಬೇಡಿ ಹಾಕಿ ಎಳೆದು ತಂದು ಜೀವಂತ ಬೀಳುವ ಸಿಂಹ ನಾನು. ಹೋಗಲೇ ಹೋಗು, ಗಟ್ಟಿ ತಿಂದು ದುಡ್ಡು ಮಾಡಿದ ದಡ್ಡ. ದಟ್ಟನೆಂದು ಸಡ್ಡು ಹೊಡೆದು ಮಾತನಾಡಬೇಡ. ನೆನಪಿನಲ್ಲಿಟ್ಟುಕೋ, ಕಾಲ ಮಿಂಚುವ ಮುನ್ನ ಚುಚ್ಚುವುದೇ ಈ ಪ್ರಖ್ಯಾತನ ಸೇಡಿನ ಭಾವ. ಅದಕ್ಕೋಸ್ಕರ ನೀನಾದ್ರೂ ಆಗೋ ಜಾಣ. ಇರದಿದ್ದರೆ ಕಾರಣ ಕೊಡುವೆ ಈ ನಿನ್ನ ಪ್ರಾಣ. ಪ್ರಾಣದ ಹಂಗು ತೊರೆದು ಬರೀ ನಿಮ್ಮಂತ ತಲೆ ಹಿಡಕರ ತಲೆ ತಿಗಲು ಹೊಂಚು ಹಾಕುತ್ತಿರುವ ನನ್ನಂತ ಹಠ ತೊಟ್ಟ ಗಂಡುಗಳಿಗೆ ಪ್ರಾಣದ ಬೆದರಿಕೆ ಹೇಳುವೆಯಾ ಹೇಡಿ ಗಂಡಸೆ? ಮಾನವನ ನೆಪದಲ್ಲಿ ನರನಾಗರನಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರನ್ನು ಹೋರಾಡಿ ನಿಮ್ಮಂತ ಸಂಹರಿಸುವುದೇ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಗುರಿ.
ನಾನೆಂದು ಮೆರೆತಿರುವ ನರಕುಳಿಗಳ ತಲೆಯನ್ನೇ ಕತ್ತರಿಸಿ ಬರೀ ಬಿಸಿ ನಗ್ನವನೇ ಕುಳಿತು ಗಿರಿಪರ್ವತವನ್ನೇರಿ ನೆದರಹಚ್ಚಿ ನೋಡುತ್ತಿದ್ದಾನೆ ಈ ಪುಂಡ ಪುರುಷರ ಗಂಡುಗಲೇ ಗಂಡ. ಪುಂಡರ ಗಂಡನಾಗಿ ಮೆರೆಯುವ ಧರ್ಮಗಿರಿ ಧನರಾಜ್. ಇಂದು ಈ ಸೂರ್ಯನ ಸಿಡಿಲು ಬಡಿಸಿಕೊಂಡು ಸುತ್ತು ನರಕದ ದಾರಿ ಸೇರಿದೀಯಾ? ಈ ಸೂರ್ಯನ ವೇಷಭೂಷಿಸಲಿರಲು ಈ ಹಾಳ ಸಮಾಜಕ್ಕೆ ಸತ್ಯಕ್ಕೆ ಸವಾಲಾಕಿ ಅಸತ್ಯಕ್ಕೆ ಜಯಕರ ಹಾಕುತ್ತಿದೆ ಇಂದಿನ ಸಮಾಜ. ಅದಕ್ಕೋಸ್ಕರ ಸಿಡಿದಿದ್ದಾನೆ ಈ ಸೂರ್ಯ. ಈ ಸೂರ್ಯ ಮನಸ್ಸು ಮಾಡಿದರೆ ಉಗ್ರ ಮೇಲೆ ತೆಗೆದುಕೊಂಡು ಎಬ್ಬಿಸಿ ಸುಟ್ಟು ಕರಕಲಾಯಿಸಿ ಬಿಡ್ತಾನೆ ಈ ಸೂರ್ಯ. ಕರುಣೆಯಲ್ಲ ಕಟಕರದಲ್ಲಿ ಕಣ್ಣಂಶೆಯನ್ನು ನನ್ನೆದೆಯಲ್ಲಿ ಗುಪ್ತವಾಗಿಟ್ಟುಕೊಂಡು ನಾನು ಕತ್ತರಿಸಿ ಹಾಕಬೇಕೆಂದ ಕೊಲೆಗಾರನ ಕಣ್ಣೆದುರಿಗೆ ಬಂದರೆ ಆ ಕ್ಷಣವೇ ಅವನ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ತಂದೆ ಆತ್ಮಕ್ಕೆ ಅಪ್ಪ ಅಪ್ಪ. ಯಾವದೋ ಒಂದು ಹೊಸ ಬಣ್ಣದ ಹೆಣ್ಣು ಒಚ್ಚಿದಂತೆ ಹೊಳಿತಾ ಕೋಲಿ ಮಿಂಚುತ್ತಾ ಬಂದಲ್ಲ, ಯಾರಿರ್ಬೋದು? ಏಯ್ ಸುಂದ್ರಿ ಅಲ್ವೋ? ನನ್ನ ಹೆಸರು ಮೈತ್ರ. ಮೈತ್ರ? ಒರೆ ವಾ, ನಾನು ಮೊದಲು ನೋಡಿದ್ದೆ ನಿನ್ನಂತ ಸುಂದರಿರ ಭಾವಚಿತ್ರ. ಏನಿದು ವಿಚಿತ್ರ? ಏಯ್ ಯಾರೋ ನೀನು? ನಾನು ಸತ್ಯ ಧರ್ಮದ ಬೆನ್ನೆಲುಬು, ಧರ್ಮವನ್ನು ಕತ್ತರಿಸಿ ಹಾಕುವ ಅಸ್ತ್ರ, ಅಂದರೆ ಅನ್ಯಾಯವನ್ನು ಒಳೆಯುವ ಆಯುಧ. ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸುವವರಿಗೆ ಅಣ್ಣ ನಿನ್ನಂತೆ ಅರ್ಧಬರ್ಧ ಬಟ್ಟೆಯನ್ನುಟ್ಟು ಶರೀರದ ಸೌಂದರ್ಯವನ್ನು ತೋರಿಸುತ್ತಿರುವ ನನ್ನಂತ ಯಜ್ಞಾನರು ನೋಡಿ ತಲೆ ಕೆಡಲಿಂದ ತಿಳಿದಿರುವ ನಿನ್ನಂತ ರೂಪಿಸಿಗೆ ರಸಿಕ. ನಾನು ರಸಿಕ. ಸತ್ಯ ಧರ್ಮದ ಬೆನ್ನೆಲುಬು ಅಂತ ಧರ್ಮ ಬೋಧನೆಯನ್ನು ಮಾಡಿ ನಡು ಬೀದಿಯಲ್ಲಿ ಒಂದು ಹೆಣ್ಣನ್ನು ಈ ರೀತಿ ಹೀನವಾಗಿ ಕಂಡು ಬಾಯಿ ಬಂದ ಹಾಗೆ ಬೊಗಳ್ತಾ ಇದೆಯಲ್ಲ, ಮರ್ಯಾದೆ ಕೊಟ್ಟು ಮಾತನಾಡೋ. ಏನಂದೆ? ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲಲ್ಲ ಹೆಣ್ಣೆ. ನೋಡು, ನಾನೊಬ್ಳು ಇದ್ದೀನಿ ಅಂತ ಸಿನಿಮಾದಲ್ಲಿ ಹೇಳೋ ವಿಲನ್ ಡೈಲಾಗ್ ಅನ್ನ ನನ್ನ ಮುಂದೆ ಹೇಳ್ಬೇಡ. ನಾನು ಯಾರು ಅನ್ನೋದನ್ನ ತಿಳಿದುಕೊಂಡು ಚೆನ್ನಾಗಿ ಮಾತನಾಡೋ. ನೀನು ಯಾರು? ಆ ರಾಮಾಯಣದಲ್ಲಿ ಆ ರಾವಣ ಹತ್ತೈದ ಶ್ರೀರಾಮಚಂದ್ರನ ಪತಿ ಸೀತೆಯೋ, ಅಥವಾ ಮಹಾಭಾರತದಲ್ಲಿ ದುಶ್ಯಾಸನ ಸೀರಿ ಸೆಳೆಯುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದ ಪಂಚ ಪಾಂಡವರ ಸತಿ ದ್ರೌಪದಿಯೋ? ಹೆಣ್ಣಾದರೂ ಚಿಂತೆಯಿಲ್ಲ, ಗಂಡದಿಯ ಧೈರ್ಯದಿಂದ ಇಡೀ ರಾಷ್ಟ್ರವನ್ನಾಳಿದ ಇಂದಿರಾ ಗಾಂಧಿಯು. ಎಂತೆಂತ ಸಾಧು ಸತ್ಪುರುಷರು ಸತ್ಯವಂತರು ದೇವಾನ ದೇವತೆಗಳಿಗೆ ಇದ್ದಾಗ ಮರದಿ ಕೊಟ್ಟಿಲ್ಲ ಅಂದಾಗ ಒಂದು ಯಥೋಚಿತ ಒಂದು ಹುಡುಗಿ ನೀನು ನಾನು ಮರದಿ ಕೊಡಲೇ ಹೋಗಲೇ. ನೀನು ಯಾರಾದ್ರೇನು ನನಗೇನು?
ನನಗೇನೆ ಹುಚ್ಚು ಹುಡುಗಿ ಅಂತ ಬೊಗಳ್ತಾ ಇದೆಯಲ್ಲ, ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಬಿಡವು. ನೀನಂತ ಭಂಡರಿಗೆ ತಕ್ಕ ಪಾಠವನ್ನ ಕಲಿಸೋ ಹಠಮಾರಿ ಹೆಣ್ಣು ನಾನು. ಹಠಮಾರಿ? ನೀನು ಹಠಮಾರಿ ಆದರೇನು, ಹೆಮ್ಮಾರಿ ಆದರೇನು? ನೋಡು, ನೀನು ಒಂದು ಹೆಣ್ಣು, ನಾನು ಒಂದು ಗಂಡು ಅನ್ನೋದನ್ನು ಮರೆಯಬೇಡ. ಸುಮ್ಮನೆ ನನ್ನ ರೊಚ್ಚಿಗೆ ಬಿಸಿ ನಿನ್ನ ಬಾಳನ್ನು ಸುಟ್ಟುಕೊಳ್ಳಬೇಡ. ಸುರಕ್ಷಿತವಾಗಿ ಸೇರು ನಿನ್ನ ಮನೆಯನ್ನು. ನನ್ನ ಬಾಳನ್ನ ನೀನೇ ಸುಟ್ಟು ಹಾಕೋದು ನಾಯಿ ಅಂತಾನೆ. ಲೇ ಹುಚ್ಚಣ್ಣೆ, ಇದುವರೆಗೂ ಈ ಬ್ರಹ್ಮಾಂಡದಲ್ಲಿ ಈ ಸೂರ್ಯನಿಗೆ ಪ್ರಶ್ನಿಸಿದ ಗಂಡಸರಿಲ್ಲ. ಈ ಬ್ರಹ್ಮಾಂಡದಲ್ಲಿ ಅಂತರಲ್ಲಿ ನೀನು ನನಗೆ ನಾಯಿ ಅಂದಿಯ. ನನ್ನ ಮಾತು ಕೇಳು, ಸುಮ್ಮನೆ ಹತ್ರ ಬರಬೇಡ. ಲೇ ಮೈತ್ರಿ, ನೀನಂದ ಒಂದೇ ಒಂದು ಮಾತಿನಿಂದ ನನ್ನ ನೆತ್ತರವೇ ಕುದಿ ಆಗ್ತಿದೆ. ಕಾಮ ದಾಹಕ್ಕೆ ಬಂದ ಕಾಮಿನರ ಕಾಮನ್ನು ಕಳಿಸೆಂದು ಬಾ. ಏಯ್, ನನ್ನನ್ನೇ ಕಾಮಿನಿ ಅಂತೀಯ? ನಾವು ಕಾಮ ಪಿಶಾಚಿ. ನನ್ನ ಕಾಮ ಪಿತ್ತ ನೆತ್ತಿಗೇರಿ ನಿನ್ನ ಹತ್ರ ಬಂದಿದ್ದೀರಿ ಅಂತ ತಿಳ್ಕೊಂಡಿದ್ದೀಯ. ನಾನು ಕಾಮಕ್ಕೆ ಅಲ್ವೋ? ಕಾಲಲ್ಲಿ ಮೆಟ್ಟಿದ ಮೆಟ್ಟಿನಿಂದ ನಿನ್ನಂತವರಿಗೆ ಹೊಡೆದ ಬುದ್ಧಿ ಕಲಿಸುವಂತ ನೀನು ಮೆಟ್ಟಿದ ಮೆಟ್ಟಿ ಹೊಡಿಗೊಟ್ಟು ಗಟ್ಟಿಲ್ಲಿ ಹೆಣ್ಣು ನೀನಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತ್ರವರೆಗೂ ನಾ ಮಾಡುವ ಈ ಜಗತ್ತಿನ ಪಯಣದಲ್ಲಿ ಪ್ರತಿದಿನ ನಿನ್ನಂತ ಸಾವಿರಾರು ಹುಡುಗಿಯರು ಬಿಟ್ಟು ಹೇಗುತ್ತಾರೆ. ಆದರೆ ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ. ಇಂದು ನಾನು ಕಾಮುಕನಾಗಬೇಕಾದ್ರೆ ಇಂದು ನೀನೇ ಕಣ್ಣಾದಿ. ನೋಡು, ಕಾಮನ ಬಿಲ್ಲು ನೋಡೋದಕ್ಕೆ ಅಂತವಾಗಿ ಕಾಣುತ್ತೆ ಅಂತ ಅದನ್ನ ಹಿಡಿಯೋದಕ್ಕೆ ಮಾತ್ರ ಪ್ರಯತ್ನ ಪಡಬಾರ್ದು. ಯಾಕೆಂದ್ರೆ ನಿನ್ನಂಥವರ ಕೈಗೆ ಅದು ಯಾವತ್ತಿಗೂ ಸಿಗಲಾರ್ದು. ಈ ಸೂರ್ಯ ಮನಸ್ಸು ಮಾಡಿದರೆ ಆ ಕಾಮನ ಬಿಲಕ್ಕೆ ಆ ಸೂರ್ಯ ಚಂದ್ರ ಗಟ್ಟಿಯಾಗಿ ಹೋಗ್ತಾರೆ. ಸರ್ವ ಸುಂದರಿಗಳಿಗೆ ಬೇಕಾದ ಸೌಂದರ್ಯವನ್ನು ನಿನ್ನೊಬ್ಬಳಲ್ಲಿಟ್ಟು ನನ್ನಲ್ಲಿ ಕಳಿಸಿರುವನು ಆ ಸೃಷ್ಟಿಕರ್ತರ ಬೆಮ್ಮ ಅಂದಾಗ ಇಂಥ ಸಡಗರ ಸೌಂದರ್ಯನ ನಿನ್ನಿಂದ ರೂಪಿಸಿಯನು ಹಾಗೆ ಬಿಡಲು ಸಾಧ್ಯವಿಲ್ಲ. ಇನ್ನು ಈ ಭೂಮಿಯೇ ಬಾಗಿಲಲ್ಲಿ ತೂರಿಸ ನಿಂತು ಮಾತನಾಡೋ ಚಾಂಡಾಲ. ಇವನ್ ಯಾರು ಅಂತ ಗೊತ್ತಾಗ್ಲಾರ್ದೆ ನಾನು ಇವನ ತಡವಿ ಎಂಥ ತಪ್ಪು ಮಾಡ್ಬಿಟ್ಟೆ. ಇಲ್ಲ, ಇವನ ಕೈಯಿಂದ ಹೇಗಾದ್ರೂ ಮಾಡಿ ಪಾರಾಗ್ಲೇಬೇಕು. ಅದನ್ನ ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ನೋಡು, ನನಗೆ ಮಾತಾಡಿದ್ರು ನನ್ನ ತಪ್ಪಾಯ್ತು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ಕ್ಷಮೆ? ನಿನ್ನಂತ ಕಾಮಿನಿಗೆ ಕ್ಷಮೆ? ದಯವಿಟ್ಟು ನಾನು ಮಾತಾಡಿದ್ದು ತಪ್ಪಾಗಿದೆ, ನನ್ನ ಬಿಟ್ಟು ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ. ಅಣ್ಣ? ಲೇ ಮೈತ್ರಿ, ನೀನು ಅಣ್ಣನೆಂದರೂ ತಪ್ಪಿಲ್ಲ, ಮಾವನೆಂದರೂ ತಪ್ಪಿಲ್ಲ, ಗಂಡನೆಂದರೂ ತಪ್ಪಿಲ್ಲ. ಮರ್ಯಾದೆಯಿಂದ ನೀನಾಗೇ ಬಾ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀವ್ಯಾರು ಅಂತ ತಿಳಿಯದೆ ನಾನು ನಿಮಗೆ ಮಾತಾಡ್ಬಿಟ್ಟೆ. ಅದಕ್ಕೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ಕಾಮುಕರು ಮಾತ್ರ ಆಗ್ಬೇಡಿ. ಎಂತ ವಿಚಿತ್ರ ಮಾತನಾಡಿದ್ರೆ ಮೈತ್ರಿ. ಆಗಲಿ, ನಿನಗೆ ಹಾಡಲು ಬರ್ತದ, ಕುಣಿಯಕ್ ಬರ್ತದ? ಇಲ್ಲ. ಸುಳ್ಳು ಹೇಳಿದ್ರೆ ಜೀವಂತವೇ ಸೀಳು ಹಾಕಿ ಬಿಡ್ವೆ. ಹಾಡು ಹಾಡು. ಸರಿ, ಬರ್ದೇ ಇದ್ರು ನಿಮಗೋಸ್ಕರ ಹಾಡಿ ಕುಣಿತೀನಿ, ಸರಿನಾ? ಸಂಜೆಯ ಹಿತವಾದ ಗಾಳಿಗೆ ನಲ್ಲೆಯ ಮೃದುವಾದ ಬಿಸಿಯ ಪೂಜೆ ಆಹಾ
ಮಾತಿನಂತೆ ನಾನೀಗ ಹಾಡು ಹೇಳಿದಿನಲ್ಲ, ಇನ್ನಾದ್ರೂ ನಾನು ಹೋಗ್ಬೋದಾ? ನಿನ್ನ ಕಂಠದಿಂದ ಹೊರಬಿದ್ದ ರಾಗವನ್ನು ಕೇಳಿದ್ರಿ ಸಾಕ್ಷಾತ್ ಸರಸ್ವತಿಗೆ ದರಿಗಿಳಿದು ಬಂದು ಸಂಗೀತ ನಿರ್ದೇಶನ ಭಾವನೆಗಟ್ಟಿದೆ. ನೋಡಿ, ನಿಮ್ಮ ಮಾತಿನಂತೆ ನನಗೆ ಹಾಡುವುದಕ್ಕೆ ಬರದೇ ಇದ್ರೂ ಹಾಡಿಕೊಂಡಿದ್ದೀನಿ ಅಂದಾಗ ದಯವಿಟ್ಟು ನೀವು ನನ್ನನ್ನು ಹೆದರಬೇಡ, ಹೆದರಕ ಹೋಗಕ್ ಹೋಗ್ಬೇಡ. ಕರ್ಮ ಎಂಬ ಕಸ ಕಟ್ಟಿ ಕೆಸರಿನಲ್ಲಿ ತುಂಬಿಕೊಂಡಿರುವ ನಿನ್ನಂತ ಪಾಪದ ಹೆಣ್ಣು ಮುಟ್ಟು ಮೂರ್ಖ ನಾನಲ್ಲ. ನಿನ್ನಂತ ಹೆಣ್ಣಿನ ಜೊತೆ ಮಾತನಾಡಬೇಕು, ಹಾಡಬೇಕು, ಕುಣಿಯಬೇಕು ಎಂಬ ಆಸೆ ನನಗಿಲ್ಲ. ನಿನ್ನ ಮುಂದೆ ಹೀರಾಗಬೇಕಂತ ಪ್ರಯತ್ನ ಪಟ್ಟಿ ಅಂತ ತಿಳಿಬೇಡ. ಅದನ್ನೆಲ್ಲ ಓಲ್ಡ್ ಸ್ಟೈಲ್ ಅಲ್ಲಿ ಮಾಡಿ ಮುಗಿಸಿಬಿಟ್ಟಿದ್ದಾನೆ ಈ ಸೂರ್ಯ. ಈ ಸೂರ್ಯನ ನಯ ಸ್ಟೈಲೇ ಬೇರೆ. ಬೇಗನೆ ಹೋಗಿ ಮನೆ ಸೇರಿ. ಅಬ್ಬ, ಬಚ್ಚವಾಗ್ಬಿಟ್ಟೆ. ಅಷ್ಟಕ್ಕೂ ಇವನು ಯಾರಿರಬಹುದು? ಆದ್ರೂ ನಾನು ಇವನ ಕಾಲು ಹಿಡಿದು ತಪ್ಪಾಯ್ತು ಅಂತ ಬೇಡಿಕೊಳ್ಳೋಗಾಯ್ತಲ್ಲ. ಆಗ್ಲಿ, ಮುಂದೊಂದು ದಿನ ಇವನಾಗಿ ಇವನೇ ಬಂದು ನನ್ನ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಮೈತ್ರಾನೇ ಅಲ್ಲ.